ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕ್ರಷರ್ ಉದ್ಯಮವನ್ನು ಏಕಸ್ವಾಮ್ಯಕ್ಕೆ ಒಳಪಡಿಸುತ್ತಿರುವುದು ಗುತ್ತಿಗೆದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮರಣ ಶಾಸನವಾಗಿದೆ ಎಂದು ಸಿವಿಲ್ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತಮ್ಮ ಪ್ರೇರಣಾ ಸಂಸ್ಥೆ ಮೂಲಕ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಜಿಲ್ಲೆಯ ಎಲ್ಲಾ ಕ್ರಷರ್ ಮಾಲೀಕರನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಕ್ರಷರ್ ಮಾಲೀಕರಿಗೆ ಒತ್ತಡ ಹಾಕಿ ಇನ್ನು ಮುಂದೆ ಜಿಲ್ಲೆಯಲ್ಲಿ ಯಾರಾದರೂ ಕ್ರಷರ್ ಮೆಟೀರಿಯಲ್ ಬೇಕಾದರೆ ತಮ್ಮ ಏಜೆನ್ಸಿ ಮೂಲಕವೇ ಪಡೆದುಕೊಳ್ಳಬೇಕೆಂಬ ನಿರ್ಣಯ ಮಾಡಿದ್ದಾರೆ. ಅಲ್ಲದೆ ಏಜೆನ್ಸಿ ಮೂಲಕ ಮೆಟೀರಿಯಲ್ ಪಡೆಯಲು ಕೆಲವು ನಿಬಂಧನೆಗಳನ್ನು ಕೂಡ ಹೇರಿದ್ದಾರೆ ಹಾಗೂ ಅದಕ್ಕೆ ಬೇಕಾದ ಪೂರ್ತಿ ಹಣವನ್ನು ಕೂಡ ಮುಂಗಡವಾಗಿ ಪಾವತಿಸಬೇಕಾಗಿದೆ. ಕೊಪ್ಪಳ ಲ್ಯಾಂಡ್ ಆರ್ಮಿ ಎಂಡಿಯ 80 ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಪ್ರಕರಣ ದಾಖಲಾಗಿದೆ. ಅದರ ತನಿಖೆ ಯಾವ ಹಂತದಲ್ಲಿ ಇದೆಯೋ ಗೊತ್ತಿಲ್ಲ. ಆದರೆ ಜಿಲ್ಲೆಯಲ್ಲಿ ಪದೇ ಪದೇ ಲ್ಯಾಂಡ್ ಆರ್ಮಿಗೆ ಕಾಮಗಾರಿಯ ಟೆಂಡರ್ ಕೊಡ್ತಾ ಇದ್ದಾರೆ. ಕ್ರಷರ್ ಉದ್ಯಮವನ್ನ ಹೀಗೆ ಏಕಸ್ವಾಮ್ಯ ಮಾಡಿಕೊಂಡಿರುವುದು ಗುತ್ತಿಗೆದಾರಿಗೆ ಮಾತ್ರವಲ್ಲದೆ ಸಾರ್ವಜನಿಕರಿಗೂ ಮರಣ ಶಾಸನವಾಗಿದೆ. ಸಂಸದರ ಕಮಿಷನ್ ಆಸೆಯ ಈ ನಿರ್ಧಾರವನ್ನು ವಿರೋಧಿಸಿ ಇದೇ 12 ಬುಧವಾರದಂದು ಕೊಪ್ಪಳ ಜಿಲ್ಲೆಯ ಗುತ್ತಿಗೆದಾರ ಸಂಘದಿಂದ ಕೊಪ್ಪಳ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ನಂತರ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಹನುಮೇಶ್ ಕಡಿಮನಿ ಮಾತನಾಡಿ, ಹಿಂದೆ ಸಿದ್ದರಾಮಯ್ಯ ಅವರು ಎಸ್ಸಿ ಎಸ್ಟಿ ಗುತ್ತಿಗೆದಾರಿಗೆ ಅನುಕೂಲ ಆಗಲಿ, ಆರ್ಥಿಕವಾಗಿ ಮುಂದೆ ಬರಲಿ ಎಂಬ ಉದ್ದೇಶದಿಂದಾಗಿ 1 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀಸಲಾತಿ ತಂದಿದ್ರು. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ 80 ಲಕ್ಷ 90 ಲಕ್ಷ ರೂಪಾಯಿಗಳ ಟೆಂಡರ್ ಅನ್ನ ಪ್ಯಾಕೇಜ್ ಮೂಲಕ ಟೆಂಡರ್ ಕರೀತಾ ಇದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಲಾಭ ಎಸ್ಸಿ ಎಸ್ಟಿ ಗುತ್ತಿಗೆದಾರಿಗೆ ಸಿಗದಂತೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗುತ್ತಿಗೆದಾರ ಸಂಘದ ಕಾರ್ಯದರ್ಶಿ ದೇವಪ್ಪ ಅರಕೆರೆ, ಗುತ್ತಿಗೆದಾರರು ಆದ ವೀರಪ್ಪ ಬಿಸನಹಳ್ಳಿ, ಪರಶುರಾಮ್ ಸಕ್ರನವರ್, ಎಲ್ಎಂ ಮಲ್ಲಯ್ಯ, ಎಸ್ ಪ್ರಸಾದ್, ಬಸವರಾಜ ಹಳ್ಳೂರ, ನೀರಪ್ಪ ಬೆಣಕಲ್, ರಾಮಣ್ಣ ಕಳ್ಳನವರ್, ವಿನೋದ್ ಪೂಜಾರ್, ಕನಕಪ್ಪ ಬ್ಯಾಡರ್, ಕೃಷ್ಣ ಇಟ್ಟಂಗಿ, ಸುಖಿರಾಜ ತಾಳಕೇರಿ, ಯಮನೂರಪ್ಪ, ನಡುವಿನ ಮನೆ, ಶರಣ ಬಸವರಾಜ್, ವೀರಯ್ಯ ಸ್ವಾಮಿ, ಬಾಲಚಂದ್ರ ಸಾಲಭಾವಿ ಮತ್ತಿತರರು ಹಾಜರಿದ್ದರು. ಇನ್ನು 12ರಂದು ಪ್ರತಿಭಟನೆ, 13ರಿಂದ ಎಲ್ಲ ಕಾಮಗಾರಿಗಳ ಕೆಲಸ ಬಂದ್ ಮಾಡಲಾಗಿದೆ. ಇದೇ 12ರ ಬುಧವಾರದಂದು ಕೊಪ್ಪಳ ಜಿಲ್ಲೆಯ ಸಿವಿಲ್ ಗುತ್ತಿಗೆದಾರ ಸಂಘದಿಂದ ಕೊಪ್ಪಳ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ತನಕ ಪಾದಯಾತ್ರೆ ಮೂಲಕ ತೆರಳಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸಮಸ್ಯೆ ಬಗೆಹರಿಯದಿದ್ದಲ್ಲಿ 13ರಿಂದ ಎಲ್ಲ ಸರ್ಕಾರಿ ಕಾಮಗಾರಿಗಳನ್ನ ತಡೆ ಹಿಡಿದು ಸಮಸ್ಯೆ ಬಗೆಹರಿಯೋ ತನಕ ಕೆಲಸವನ್ನ ಬಂದ್ ಮಾಡಲಾಗುತ್ತೆ ಎಂಬ ನಿರ್ಣಯ ಕೈಗೊಳ್ಳಲಾಗಿದೆ. ಈಗ ಒಬ್ಬ ಕಾಂಟ್ರಾಕ್ಟರ್ 10 ಲಕ್ಷ 20 ಲಕ್ಷ ಲಿಮಿಟ್ ಇರ್ತಾನೆ, ಕೋಟಿ ಗಟ್ಟಲೆ ಅವ್ರಿಗೆ ಮಾಡೋಕ್ಕಾಗಲ್ಲ. ಮತ್ತೆ ಇವೆಲ್ಲ ಪ್ಯಾಕೇಜ್ ಮಾಡಿಬಿಟ್ರೆ ಅದು ಬರ್ತಿದ್ದೀನಿ ಆ ಸರ್ಕಾರ GST ಕಡೆಗೆ ಅಂತ ಹೋಗ್ತಾನೆ. ಅಲ್ಲ, ಆ ಒಂದು ಕಾರಣದಿಂದ ಏನಾದ್ರು ಸಿದ್ದರಾಮಯ್ಯ ಅವರು ಇದನ್ನೇನು ಮಾಡಿದ್ರು, SST ಬಿದ್ದವರಿಗೆ ಅನುಕೂಲ ಆಗಲಿ, ಅವರು ಕೂಡ ಸಾಮಾನ್ಯ ಬಿದ್ದವರಿಗೆ ಮುಂದೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಸಿಸ್ಟಮ್ ಅಂತ ತಗೊಂಡ್ಬಂದ್ರು. ಆ ರಿಸರ್ವೇಷನ್ ತಂದು ಹಾಳು ಮಾಡಿದ್ದಾರೆ ಯಾರು? ಇಲ್ಲಿರ್ತಕ್ಕಂಥ ಎಲ್ಲ ಲೋಕಲ್ ಶಾಸಕರುಗಳು ಇಡೀ ರಾಜ್ಯದಾಗ ಇದೇ ನಡೆದೈತಿ. ಹಂಗಾಗಿ ಇದು ಭಾಳ ಸಮಸ್ಯೆ ಆಗೈತಿ. ಅದರಿಂದಲೇ ಇಲ್ಲಿ ಎಲ್ಲ ಬಿದ್ದವರಿಗೆ ತೊಂದರೆ ಆಗೈತಿ. ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಡ್ತಾರೆ. ಲ್ಯಾಂಡ್ ಆರ್ಮಿ 82 ಕೋಟಿ ರೂಪಾಯಿ ಲೂಟಿ ಮಾಡೋದ್ರಿಂದ ಲೋಕಾಯುಕ್ತರು ಪೇಪರಿಗೆ ಪ್ರಶ್ನೆಗೆ ಕೊಡ್ತಾರೆ. ಇನ್ನುವರೆಗೆ ಎನ್ಕ್ವೈರಿ. ಅದೇ ಲ್ಯಾಂಡ್ ಆರ್ಮಿ ಮತ್ತೆ ನೀವು 1000 ಕೋಟಿ ಕೆಲಸ ಕೊಡ್ತಾ ಇದ್ದಾರೆ. ಯಾವ ಕಾರಣ? ಒಟ್ಟು ಸರ್ಕಾರದ ಲಾಭ ಬರುತ್ತೆ. ಅಲ್ಲ, ಅದು ನಾವು ಹೇಳಕ್ ಬರೋದು. ಎಷ್ಟು ಕೋಟಿ ಆರೋಪ? 86 ಕೋಟಿ ರೂಪಾಯಿ ಒಬ್ಬ ಲ್ಯಾಂಡ್ ಆರ್ಮಿ ಡಿಸ್ಟ್ರಿಕ್ಟ್ ಆಫೀಸರ್ ಲೂಟಿ ಮಾಡಿದಾರೆ ಅಂತೇಳಿ ಲೋಕಾಯುಕ್ತರವರು ಪ್ರೆಸ್ಸಿಗೆ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಬಂದ 2 ತಿಂಗಳಿಂದ ಒಬ್ಬ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೊರ ಹುದ್ದೆಗ 100 ಕೋಟಿ ರೂಪಾಯಿ ಆಸ್ತಿ ಮಾಡೋದು ಅಂತೇಳಿ ಲೋಕಾಯುಕ್ತರು ಮಾಡಿದ್ದಾರೆ. ಮತ್ತೆ ಇಷ್ಟೆಲ್ಲ ಇದ್ದಂಥ ಸಂಸ್ಥೆಗೆ ಮತ್ತೆ ನೀವು ಕೆಲಸ ಕೊಡ್ತೀರಂದ್ರೆ ಇದರಲ್ಲಿ ಉದ್ದೇಶ ಏನು? ಯಾಕೆ ಕನಿಷ್ಠ 1 ವರ್ಷ ಆದರೂ ಅದು ಬ್ಯಾನ್ ಮಾಡ್ತೀವಿ. ಈಗ ಲೂಟಿ ಮಾಡ್ಯಾರ, ಸಾರ್ವಜನಿಕ ಹಣ ಲೂಟಿ ಆಗೈತಿ, ಲ್ಯಾಂಡ್ ಆರ್ಮಿ ಬ್ಯಾನ್ ಆಗ 1 ವರ್ಷ ಬಿಡ್ರಿ, ಅದು ಎನ್ಕ್ವೈರಿ ಲೋಕಾಯುಕ್ತ DSPಗಳನ್ನ ಟ್ರಾನ್ಸ್ಫರ್ ಆಗುತ್ತೆ. ಅದು ನಾವು ಮಾತಾಡೋಲ್ಲ. ನಾವು ಹೇಳೋದಿಷ್ಟೇ, ಲ್ಯಾಂಡ್ ಆರ್ಮಿಯವ್ರಿಗೆ ಮೋಸ ಮಾಡಿದ್ಮೇಲೆ ಅದನ್ನು 1 ವರ್ಷ ಬ್ಯಾನ್ ಮಾಡಬೇಕಾ, ಅಲ್ಲ 4 ತಿಂಗಳ ಬಿಡಬೇಕಾ? ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಸತ್ತಿದ್ರೆ ನೋಡೋಣ ಅವ್ರು ಎಷ್ಟು ಸತ್ತಿದ್ದಾರೆ ಅಂತ ನಾವು ಸರ್, ಇದ್ರ ಬಗ್ಗೆ ನಿಮ್ಮ ರಾಜ್ಯ ಕಮಿಟಿಗೆ ಏನು ಗಮನ ತಂದಿದ್ದೀವಿ. ಅವ್ರ ಸಹಕಾರ ಇದೆ. ಅವರು ಅವತ್ತಿನ ದಿವಸ ರಾಜ್ಯಾಧ್ಯಕ್ಷರು ಬರೋ ಚಾನ್ಸಸ್ ಇದೆ. 12 ತಾರೀಕಿದೆ ರಾಜ್ಯಾಧ್ಯಕ್ಷರು ಬರೋಕ್ಕೆ ಇನ್ವೈಟ್ ಮಾಡಿದ್ದೀವಿ. ಸದ್ಯ ಅವರು ಹಾಗೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ. ಆದ್ದರಿಂದ ಸಾಧ್ಯ ಆದಷ್ಟು ಬರ್ತಿದ್ದಾರೆ. ಗೌರವ ಅಧ್ಯಕ್ಷರಾದಂಥ ಸೇಡ್ಜಿ ಅಂತ ಗೌರವ ಅಧ್ಯಕ್ಷರಿದ್ದಾರೆ.
ರಾಜ್ಯಾಧ್ಯಕ್ಷರು ಮಂಜುನಾಥ್ ಅಂತಿದ್ದಾರೆ, ಇಬ್ಬರಿಗೂ ಇನ್ವೈಟ್ ಮಾಡಿದ್ವಿ, ಇಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಈ 12ನೇ ತಾರೀಕು ಸಿಟಿಯಲ್ಲಿ ಪ್ರತಿಭಟನೆ ಮಾಡ್ತಾರೋ ಅಥವಾ ಡಿ ಸಿ ಆಫೀಸ್ ಮುಂದೆ ಮೌನ ಅಶೋಕ್ ಸರ್ಕಲ್ನಿಂದ ನಾವು ಡಿ ಸಿ ಆಫೀಸ್ವರೆಗೆ ಕಾಲ್ನಡಿಗೆಲ್ಲ ಹೋಗ್ತೀವಿ. ಅಲ್ಲಿ ಒಂದು ದಿವಸ ಬೆಳಗ್ಗೆ 10:30 ಶಾಂತಿಯುತ ಪ್ರತಿಭಟನೆ. ನಮಸ್ಕಾರ ಮಾಡಿ ಡಿ ಸಿ ಮನವಿ ಕೊಡ್ತೀವಿ. ಅಲ್ಲ ಡಿ ಸಿ ಆಫೀಸಿಂದ 13ನೇ ತಾರೀಕಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗುತ್ತೇದಾರರಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಬಂದ್ ಮಾಡ್ತೀವಿ. ನಮ್ಮ ನಿಮ್ಮ ಬೇಡಿಕೆ ಈಡೇರ್ಲಿಕ್ಕೆ ಬಂದು ಈಡೇರೋವರೆಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.